ಸ್ಥಳ ಸಾನ್ನಿಧ್ಯ ಎಲ್ಲ ದೇವರುಗಳಿಗೆ ವಂದಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತರೆ ಮತ್ತು ಇವತ್ತಿನ ಈ ಕ್ರೀಡಾಕೂಟದಲ್ಲಿ ಭಾಗಿಯಾದಂಥ ಎಲ್ಲ ಕ್ರೀಡಾಪಟುಗಳೇ ಮತ್ತು ಈ ಕ್ರೀಡೆಯನ್ನು ಆಯೋಜನೆ ಮಾಡಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಬಹುಶಃ ನನಗೆ ಕಾರ್ಯಕ್ರಮ ಬೆಳ್ತಂಗಡಿಯಲ್ಲಿ ತಾಲೂಕಲ್ಲಿ ಆಗುವಂಥ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಖುಷಿ ಕೊಡುವಂಥ ಕಾರ್ಯಕ್ರಮ ಅಂತ ಹೇಳಿದರೆ ಕನ್ಯಾಡಿಯ ಕಾರ್ಯಕ್ರಮ. ಯಾಕಂತೇಳಿದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಗಣೇಶೋತ್ಸವ ಇರ್ಬೋದು, ಶಾರದೋತ್ಸವ ಇರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಈ ಥರ ಯಾವುದೇ ಕಾರ್ಯಕ್ರಮ ಶಾಲೆಯನ್ನು ಜೊತೆ ಸೇರಿಸಿಕೊಂಡು ಮಾಡುವಂಥ ಕಾರ್ಯಕ್ರಮ. ಒಂದು ಸರ್ಕಾರಿ ಶಾಲೆಯನ್ನು ಉಳಿಸುವ ದೃಷ್ಟಿಯಲ್ಲಿ ಕನ್ಯಾಡಿಯಲ್ಲಿರುವಂಥ ಯುವಕರ ತಂಡ, ಹಿರಿಯರ ತಂಡ ಎಲ್ಲ ಸೇರಿಕೊಂಡು ಇಷ್ಟು ವರ್ಷಗಳ ಬಹಳ ಅಚ್ಚುಕಟ್ಟಾಗಿ ಆ ಶಾಲೆಯ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ನೀಡುವ ದೃಷ್ಟಿಯಲ್ಲಿ ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಖಂಡಿತವಾಗಿಯೂ ನನಗೆ ಖುಷಿ ಉಂಟು. ಯಾಕೆಂದರೆ ನನಗೆ ಪ್ರತಿ ಸಲ ನವೀನ್ ಬಂದು ನನಗೆ ಫೋನ್ ಮಾಡಿ ಇಂಥ ಕಾರ್ಯಕ್ರಮ ಆಗ್ತಾ ಉಂಟು ಅಂತ ಅವನು ಬೆನ್ನು ಬಿಡೋದೇ ನನ್ನನ್ನು ಕಾಡ್ತಾ ಇರ್ತಾನೆ, ಬರಲೇಬೇಕು ಅಂತ ಪ್ರತಿ ಸಲ. ನಾನು ಅಂದರೆ ಈ ಕಬಡ್ಡಿ ಮತ್ತು ಕ್ರಿಕೆಟಲ್ಲಿ ಸ್ವಲ್ಪ ದೂರ, ಯಾಕಂದರೆ ಪ್ರೋತ್ಸಾಹ ಕೊಡ್ತೇನೆ, ಆದರೆ ಕಾರ್ಯಕ್ರಮದಲ್ಲಿ ನಾನು ಸ್ವಲ್ಪ ದೂರ. ಆದರೆ ನಾನು ಬರದೇ ನನ್ನನ್ನು ಬಿಡೋದಿಲ್ಲ, ಪ್ರತಿ ಸಲ ಕಾರ್ಯಕ್ರಮ ಬರಬೇಕು ಅಂತ ಅವನ ಒತ್ತಾಯದ ಮೇರೆಗೆ ನಾನು ಕಾರ್ಯಕ್ರಮದಲ್ಲಿ ಭಾಗಿಯಾದ. ಅದು ಕೂಡ ಕನ್ಯಾಡಿ ಅಂತೇಳಿ ನನಗೆ ಭಾಳ ಒಂದು ಪ್ರೀತಿ ಉಂಟು. ಯಾಕಂದರೆ ₹1 ಕೂಡ ಇಲ್ಲಿ ಯಾವುದೇ ದುಡ್ಡು ಹಣ ವ್ಯತ್ಯಾಸವಾಗುವುದಿಲ್ಲ. ಆ ಹಣವನ್ನು, ಸಂಗ್ರಹವಾದ ಹಣವನ್ನು ಅದು ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ ಆ ಉಳಿದ ಹಣದಲ್ಲಿ ಶಾಲೆಗೆ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿನಿಯೋಗ ಮಾಡ್ತಿಲ್ಲ. ಅದು ಖಂಡಿತವಾಗಿಯೂ ನನಗೆ ಖುಷಿ ಉಂಟು. ಆದ ಕಾರಣ ಈ ಕಾರಣಕ್ಕಾಗಿ ನಾನು ಇಡೀ ಕನ್ಯಾಡಿಯ ಈ ಗ್ರಾಮಸ್ಥರಿಗೆ ಮತ್ತು ಇಡೀ ಯುವಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮುಂದೆಯೂ ಕೂಡ ಇಂಥ ಕಾರ್ಯಗಳು ನಿಮ್ಮಿಂದ ಆಗಲಿ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗುವ ದೃಷ್ಟಿಯಲ್ಲಿ ನಿಮ್ಮ ಪ್ರಯತ್ನ ಖಂಡಿತವಾಗಿ ಒಳ್ಳೆಯದುಂಟು. ನಿಮ್ಮೊಂದಿಗೆ ಸದಾ ನಾನು ಇರ್ತೇನೆ. ಈ ಕಾರ್ಯಕ್ರಮ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಆಗಬೇಕು. ಯಾಕಂದರೆ ಕ್ರೀಡೆ ಎಂಬುದು ಯುವಕರ ಜೀವನದಲ್ಲಿ ಅತಿ ಪ್ರಾಮುಖ್ಯವಾದ ಒಂದು ಅಂಗ. ಯಾಕಂದೇಳಿ ಬಹಳ ವರ್ಷಗಳ ಒಂದು 10-25 ವರ್ಷಗಳ ಹಿಂದೆ ಹೋದರೆ ನಮ್ಮ ಪ್ರತಿ ಒಬ್ಬ ಕೂಡ ಒಂದು ಕ್ರಿಕೆಟ್ ಅಂತ ಹೇಳಿದರೆ 11 ಜನ ಆಡುವಂಥ ತಂಡ ಆದರೂ ಕೂಡ ಆಗಿನ ಕಾಲದಲ್ಲಿ ಎಲ್ಲರೂ ಸೇರಿ ₹1 ಆಗಿ ಒಂದು ಬಾಲ್ ತೆಕ್ಕೊಂಡು ನಾವು ಕ್ರಿಕೆಟ್ ಆಡ್ತಿದ್ದೆ. ಈಗ ಎಲ್ಲ ಮನೆಯಲ್ಲಿ ಕೂಡ ಬಾಲ್ ಉಂಟು, ಬ್ಯಾಟ್ ಉಂಟು, ಎಲ್ಲ ಉಂಟು. ಆದರೆ ಆಟ ಆಡಲಿಕ್ಕೆ ಯಾರೂ ಆಸಕ್ತಿ ತೋರಿಸ್ತಾ ಇಲ್ಲ. ಏಕೆಂದರೆ ನೀವೆಲ್ಲ ಸೇರಿ ಇವತ್ತು ಯುವಕರು ಸೇರಿ ಆ ಕ್ರೀಡೆಯ ಬಗ್ಗೆ ಇನ್ನಷ್ಟು ಪ್ರೋತ್ಸಾಹ ಮತ್ತು ಜನರಿಗೆ ಉತ್ಸಾಹ ಕೊಡೋ ದೃಷ್ಟಿಯಲ್ಲಿ ನೀವು ಕ್ರೀಡೆಯನ್ನು ಬೆಳೆಸ್ತಾ ಇದ್ದೀರಿ. ಖಂಡಿತವಾಗಿ ಅಭಿನಂದನೆ. 5 ವರ್ಷದಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ನಿಮಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಈ ಕನ್ಯಾಡಿಯಲ್ಲಿ ಈ ಶಾಲೆಯನ್ನು ಉಳಿಸುವ ದೃಷ್ಟಿಯಲ್ಲಿ ನಿಮ್ಮ ಪ್ರಯತ್ನ ಯಾವತ್ತೂ ಕೂಡ ಇರಲಿ. ಈ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಜೊತೆಗೆ ಒಳ್ಳೆಯ ಪ್ರೋತ್ಸಾಹ ಮತ್ತು ಅವರಿಗೆ ಕ್ರೀಡೆಯಲ್ಲಿ ಕೂಡ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾ ಬನ್ನಿ ಅಂತ ಹೇಳ್ತಾ, ನನ್ನ ಸಹಕಾರ ಖಂಡಿತವಾಗಿ ನಿಮಗೆ ಯಾವತ್ತೂ ಇರ್ತದೆ. ಸರ್ಕಾರಿ ಶಾಲೆಯ ಮಕ್ಕಳ ಜೊತೆಗೆ ನಾನು ಯಾವತ್ತೂ ಇದ್ದೇನೆ ಅಂತ ಹೇಳ್ತಾ, ಎಲ್ಲ ಇವತ್ತಿನ ಕ್ರೀಡಾ ಆಯೋಜನೆ ಮಾಡಿದಂಥ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ಎಲ್ಲ ತಂಡದ ಮುಖ್ಯಸ್ಥರಿಗೆ ಮತ್ತು ಇಲ್ಲಿಯ ಕನ್ಯಾಡಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಅಭಿನಂದನೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು.